ಕಾಫಿ ಕುಡ್ದಿದ್ದು ಆತು. ಅವ್ರ ಇನ್ನ ಬರ್ಲಿಲ್ವಲ್ಲೇ ಗುಲಾಬಿ. ಹೋಗಿ ಒಂದಿಟ್ಟು ಕರ್ಕೊಂಬನ ಬಾವೋಗೆ. ಹಿಂಗ್ ಕಿಟ್ಟಣ ಇನ್ನು ನಿಂಗ ಕೈನು ಬಂದೇವ್ರೆ ಬರ್ಬೇಕಂತೆ ಅಂತಾನ. ಅಯ್ಯೋ ಕಾಫಿ ಕುಡ್ದಿದ್ದಾಗಿದೆ ಕುಕ್ಕಳ್ರಿ. ಏನು ಕಾಫಿ ಕುಡ್ದ್ಮೇಲೆ ಏನು ಕುಕ್ಕಬಾರ್ದು ಅಂತ ಏನ್ ಇದೈತಿ? ತಿಂಡಿ ತಿಂದು ಹೋಗಿರಂತೆ ಬತ್ತಾರೀಗ. ತಿಂಡಿ ಬೇಡ ತೀರ್ಥ ಬೇಡ, ಮೊದ್ಲು ಈ ದುಡ್ಡು ಕೊಟ್ಟು ನಮ್ ಜಮೀನ್ ಪತ್ರ ಬಿಡಿಸ್ಕೊಂಡು ಹೋದ್ರೆ ಸಾಕು ಅಮ್ಮಂಗಾಗೈತಿ. ನೀನ್ ಒಳ್ಳೆ ನಾವು ಕಾಫಿ ಕುಡ್ದಿದ್ದೆ ಹೆಚ್ಚು. ಇವ್ರ ಇವ್ರ ಯಾಕೆ ಬಂದ್ ಕುಂತವ್ರ ಇಲ್ಲಿಗೆ? ಇವ್ರಿಗೇನ್ ಕೆಲ್ಸ ಇಲ್ಲಿಗೆ? ಇವ್ರೇನು ದೊಡ್ಡ ಅತಿಥಿಗಳು ಅಮ್ಮಂಗೆ. ಇವಳು ನೋಡು ಮಂಚದ್ನಾಗ ಕುಂಡಿಸಿ ಕಾಫಿ ಕೊಟ್ಟವಳಂತೆ. ಈಗಿನ ನಾ ತಿಂಡಿ ತಿನ್ಕೊಂಡು ಹೋಗ್ರಿ ಅಂತ ಹೇಳ್ತಾಳೆ. ಮಾನ ಮರ್ಯಾದಿದ್ರೆ ಸರಿ ಇವಕ್ಕೆ ಬಂದ್ ಇಲ್ಲಿ ಕುಕ್ಕೊಂಡಿರೋದ್ ನೋಡು. ಏ ಗುಲಾಬಿ, ನಿನ್ಗೇನು ಗೊತ್ತಾಗಲ್ವೇ? ನಿನ್ಗೊಂದಿಷ್ಟ ಆದ್ರೂ ತಲೆಗೆ ಬುದ್ಧಿ ಆಯ್ತೋ ಇಲ್ವೋ? ಯಾರ್ಯಾರನ್ನೂ ಕರ್ಕೊಂಬಂದು ಮಂಚದ್ನಾಗ ಕುಂಡಿಸ್ತೀಯಲ್ಲಿ. ಅಯ್ಯೋ ನೇತ್ರಮ್ಮರೇ, ಇವ್ರು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಇವರು ಅದೇ ನಿಮ್ಮ ಅಣ್ಣಗೆ ಏನ್ ಕೊಟ್ಟಿಲ್ವಾ? ಅವರು ಕಿಟ್ಟಣಯ್ಯ ನಿಂಗಕ್ಕಯ್ಯ. ಅವ್ರನ್ನ ಮಂಚದ ಮ್ಯಾಗ ಕುಂಡಿಸ್ತಾ ಇನ್ನೇ ನೆಲದ ಮ್ಯಾಗ ಕುಂಡ್ಸಕ್ಕಾಗತ್ತೆ ಈ ಮನೆ ನೆಂಟ್ರನ್ನ? ಏಯ್, ಅವ್ರು ಏನ್ ಕೊಟ್ಟಿರಾರು ನಮ್ಮ ಅಣ್ಣಗೆ ಎಂಬುದು ನನಗೆ ಚೆನ್ನಾಗಿ ಗೊತ್ತೈತಿ. ನಮ್ಮ ಅಣ್ಣ ನಿಂದೆ ಮಗಳನ್ನ ಚೂ ಬಿಟ್ಟು ನಮ್ಮನೆ ಹೊಡೆದಿರಾರು ಎಂಬುದು ನನಗೂ ಚೆನ್ನಾಗಿ ಗೊತ್ತೈತಿ. ನೀನೇನು ಹೇಳಕ್ ಬರಬೇಡ. ಇವ್ರನ್ನ ಯಾಕೆ ಇಲ್ಲಿ ಕುಂಡಿಸಿದ್ಯಾ ಅಂತ ಕೇಳ್ತಾ ಇರೋದು. ನಮ್ಮನೆ ಹೊಡೆದಿರೋದನ್ನ ಮಂಚದ ಮ್ಯಾಗ ತಂದು ಕುಂಡಿಸಿದ್ಯಾ? ನಿನ್ ತಲೆಗೆ ಬುದ್ಧಿ ಇಲ್ವೇ? ನೇತ್ರಮ್ಮ, ಯಾಕಮ್ಮ ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ಗುಲಾಬಿ ಏನು ನಮ್ಮನ್ನ ಇಲ್ಲಿ ಕುಕ್ಕ ಅಂತ ಹೇಳಿಲ್ಲ. ನಮ್ಮ ಕಾವೇರಿ ಇದ್ದಾಳಲ್ಲ, ಅವಳೇ ಕೈ ಹಿಡ್ಕೊಂಡು ಎಳ್ಕೊಂಬಂದು ಕುಕ್ಕಳ್ರಿ ತಾತ ಅಜ್ಜಿ ಅಂತ ಹೇಳಿ ಕರ್ಕೊಂಬಂದ್ಲು. ಅದಕ್ಕೆ ಕುಕ್ಕಂಡಿದೀವಿ ಅಷ್ಟೇನೆ. ಈ ಕುಕ್ಕಂಡ್ರೇನು ಮಂಚ ಏನು ಸೌದೋಗಲ್ಲ ಬಿಡಮ್ಮ. ಯಾಕಂಗೆ ಮಾತಾಡ್ತಾ ಇದ್ಯಾ? ಎಲ್ಲಿ ನಿಮ್ಮ ಅಪ್ಪಯ್ಯಮ್ಮಯ್ಯ ಬರ್ಲಿಲ್ವೇ? ನಮ್ಮ ಮನೆಯಾಗ ಬಂದು ಮಂಚದ ಮ್ಯಾಗ ಕುಕ್ಕಮ್ಮಕ್ಕೂ ಒಂದ್ ಬೆಲೆ ಗೌರವ ಇರಬೇಕು. ನಿಮ್ಮಂತವೆಲ್ಲ ಬಂದಿಲ್ ಕುಕ್ಕಮ್ಮಕ್ಕೆ ಏನ್ ಬಿಟ್ಟಿ ಬಿದ್ದೈತ ಈ ಮನೆ ಏನು? ನೇತ್ರ, ಏನಮ್ಮ ನೇತ್ರ ಹಿಂಗ್ ಮಾತಾಡ್ತೀಯ ನೀನು? ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ ಕಣಮ್ಮ, ಒಳ್ಳೇದಾಗಲ್ಲ ನಿನ್ಗೆ. ಒಂದ್ ಸ್ವಲ್ಪ ತಗ್ಗಿ ಬಗ್ಗಿ ನಡಿಯತ್ ಕಲ್ತ್ಕ. ಸಿಟ್ಟ ಕಮ್ಮಿ ಮಾಡ್ಕೆ. ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ ಹೆಣ್ಮಕ್ಳಿಗೆ. ನೀವು ನನಗೆ ಹೆಂಗಿರ್ಬೇಕು ಅಂತ ಹೇಳ್ಕೊಡ್ತೀರಾ? ನಾನ್ ತಗ್ಗಿ ಬಗ್ಗಿ ನಡಿಬೇಕಾ? ಅದು ನಿಮ್ಮೆದ್ರಿಗೆ. ಹೋಗ್ಲಿ ಬಿಡಮ್ಮ, ನಮ್ಮ ಮಾತಿಂದ ನಿನಗೆ ಬೇಜಾರಾಗಿದ್ರೆ ಕ್ಷಮಿಸ್ಬಿಡು. ನಾವೇನೇನು ನಿನಗೆ ಬುದ್ಧಿ ಹೇಳ್ಬೇಕು ಅಂತೇಳಿ ಇಲ್ಲಿಗೆ ಬಂದಿಲ್ಲ. ನಿಮ್ಮ ಅಪ್ಪಯ್ಯ ಅಮ್ಮನ ತಗೆ ಒಂದಿಟ್ಟು ಸಾಲ ಇಸ್ಕೊಂಡಿದ್ವಿ, ಅದನ್ನ ಕೊಟ್ಟು ನಮ್ಮ ಜಮೀನ್ ಪತ್ರ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಬಿಡು, ಯಾಕೆ ಸಿಟ್ಟು ಮಾಡ್ಕೊಂತೀವಿ? ಹೋಗ್ತೀವಿ ಇವಾಗ ಕೊಟ್ಟು. ಹೌದಾ? ನಮ್ಮ ಅಪ್ಪಯ್ಯಮ್ಮಯ್ಯ ನಿಮಗೆ ಸಾಲ ಕೊಟ್ಟಿದ್ರಾ? ಅಯ್ಯೋ ಅಯ್ಯೋ ಅಯ್ಯೋ, ಅವ್ರಿಗೇನ್ ಬಂದಿತ್ತು ಕೇಳ್ಗಾಲ? ನಿಮ್ಮಂತವ್ರಿಗೆ ಸಾಲ ಕೊಟ್ಟಿರೋದಾ? ನಿಮ್ಮ ಅಪ್ಪಯ್ಯಮ್ಮಯ್ಯನು ಸುಮ್ಮನೆ ಕೊಟ್ಟಿಲ್ಲ ಕಣಮ್ಮ. ಎಲ್ಲರಂಗೇನೆ ನಮ್ಗುನು ಜಮೀನ್ ಪತ್ರ ಹಾಕಿಸ್ಕೊಂಡು ಬಡ್ಡಿಗೆ ದುಡ್ಡು ಕೊಟ್ಟಿರೋದು. ನಾವು ತಿಂಗಳ ಬಡ್ಡಿ ಕೊಡ್ತಿದ್ವಿ. ಈ ತಿಂಗಳೇನು ಆಗಿರ್ಲಿಲ್ಲ. ಅದಕ್ಕೆ ಕೂಲಿ ಬರ್ರಿ ಅಂತ ಹೇಳಿ ನಿಮ್ಮ ಅಮ್ಮ ಹೇಳಿತ್ತು. ಹೋಗಿದ್ವಿ, ಗೊಬ್ಬರ ಒತ್ತಾಕದೆಲ್ಲ ಮುಗಿಸಿದೀವಿ. ಈಗ ದುಡ್ಡು ಯಾವ್ದನ ಒಂದ್ಕೆ ಆತು ಸಿಕ್ತು, ಯಾರ ಕೊಟ್ರು. ಅದಕ್ಕೆ ಸಾಲ ಎಲ್ಲ ತೀರ್ಸ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದೀವಿ ಅಷ್ಟೇನೆ. ಓ, ನಿಮ್ ಕಷ್ಟಕ್ಕೆ ಎತ್ ಕೊಟ್ಟಿದ್ರಲ್ಲ ನಮ್ಮ ಅಪ್ಪ ಅಮ್ಮ ದುಡ್ಡ, ಅದನ್ನು ವಾಪಸ್ ಕೊಡಕ್ ಬಂದಿದ್ರು. ನಾನೆಲ್ಲೋ ನಮ್ಮ ಅಮ್ಮನಿಗೆ ಚೆನ್ನಾಗಿಲ್ವಲ್ಲ, ಅದಕ್ಕೆ ನೋಡ್ಕೊಂಡು ಹೋಗಕ್ ಬಂದಿದ್ರೇನೋ ಅನ್ಕೊಂಡಿದ್ದೆ. ನಿಮಗೆ ನಮ್ಮ ಅಪ್ಪ ಅಮ್ಮಗೆ ಏನಾದ್ರೆ ಏನಂತೆ ಆಗ್ಲಿ ಆಗ್ಲಿ ಇನ್ನ ಅಂತೀರ ಅಲ್ವೇ ನೀವು? ಆಗಿ ನಮ್ಮ ಅಪ್ಪ ಅಮ್ಮಯ್ಯ ಏನಾದ್ರೂ ಒಂದು ಗತಿ ಆದ್ರೆ ಎಲ್ಲನ ನೀವೇ ಅನುಭವಿಸ್ಬೋದು ನಮ್ಮ ಅಪ್ಪ ಅಮ್ಮಯ್ಯನ ಆಸ್ತಿ ಅಂತನ ನಿಮ್ಮ ಇದು. ಇದೇನ್ ಹಿಂಗ್ ಮಾತಾಡ್ತಾ ಇದ್ಯಾ? ನಾವ್ಯಾಕಂಗ್ ಕೆಟ್ಟದ್ ಬಯಸನ ಹೇಳು? ನಿಮ್ಮ ಅಪ್ಪಯ್ಯಗೂ ಅಮ್ಮಯ್ಯಗೂ ಏನಾದ್ರೂ ಆದ್ರೆ ನಮಗೇನ್ ಬರಂಗೈತಿ ಅದರಿಂದ ಸೌಭಾಗ್ಯ? ನಾವ್ ಯಾವತ್ತೂ ಇನ್ನೊಬ್ರಿಗೆ ಕೇಳು ಬಯಸಿದ್ದಿಲ್ಲ. ಓಹೋ, ಇನ್ನೊಬ್ರಿಗೆ ಕೆಟ್ಟದ್ದೇ ಏನು ಬಯಸಲ್ವಂತೆ ಇವ್ರು. ಮನಸ್ಸಾಗ ಒಂದ್ ತಟ್ಟಿ ಕೇರ್ ತುಂಬ್ಕೊಂಡಿರ್ತೀರಾ, ಬಾಯಾಗ ಮಾತ್ರನ ಒಳ್ಳೆ ತರ ನಾಟಕ ಮಾಡ್ತೀರಾ ನೀವು, ನಿನ್ನ ಮಗಳು ಎಲ್ಲಾರು ಒಂದೇನೆ. ನಮ್ಮ ಅಣ್ಣಯ್ಯ ನಿಮ್ಮ ಅಸಲಿ ಮುಖ ಏನು ಅಂತನ ಗೊತ್ತಿಲ್ದೇನೆ ನೀವು ಬಣ್ಣದ ಮಾತಿಗೆ ಮರಳಾಗಿ ನೀವ್ ಹೇಳ್ದಂಗೆ ತೈತಕ ಅಂತ ಹೇಳಿ ಕುಣಿತಾ ಇದ್ದಾನೆ. ಅವನಿಗೂ ಗೊತ್ತಾಗುತ್ತೆ ಒಂದಲ್ಲ ಒಂದ್ ದಿವಸ ನಿಮ್ ಬಂಡವಾಳ ಏನು ಅಂತಾನೆ. ನೀವ್ ಎಂತರೊಂಬದ್ ಗೊತ್ತಾದ್ರೆ ಅವಾಗ ಪಶ್ಚಾತ್ತಾಪ ಪಡ್ತಾನೆ ಅವನು. ಆಯ್ತು ಬಿಡಮ್ಮ, ನಾವು ಕೆಟ್ಟವರೇ ಆಗ್ಲಿ ನೀನೇ ಒಳ್ಳೆಳಾಗು. ಸರಿ ಆಯ್ತು, ನಾವು ಹೋಗ್ಬೇಕು. ದುಡ್ಡು ಕೊಟ್ಟು ನಿಮ್ಮ ಅಮ್ಮನೋ ನಿಮ್ಮ ಅಪ್ಪನೋ ಕರಿಯೋಗ ಹೋಗಿ ಜಲ್ದು. ನಾನೇನೇನು ಕೆಲಸ ಅನ್ಕೊಂಡಿದ್ಯಾ ನೀನ್ ಹೇಳ್ದಂಗೆ ಕೇಳಕ್ಕೆ? ಅಯ್ಯೋ ಏನ್ ನೇತ್ರ ಎಲ್ಲಾರ್ಗೂ ತಪ್ಪು ತಿಳ್ಕೊಂತ ಇದ್ಯಾ? ನಾವ್ ಹೋಗಿ ನಾ ನಿಂತ ಮಾತಾಡ್ತಾ ಇದೀವಲ್ಲ ರೀ, ಸುಮ್ಮನೆ ನಿಂತ್ಕೊಂಡ್ರಿ ಒಟ್ಟಾಗೇನು ಮಾತಾಡ್ಬೇಡ್ರಿ. ಗುಲಾಬಿ, ಹೋಗಿ ಕರ್ಕೊಂಬ ಹೋಗಿ. ಸಾವುಕಾರನಾಗ್ಲಿ ಕಾಳಮ್ಮರ್ನಾಗ್ಲಿ ಯಾರನ್ನಾದ್ರೂ ಒಬ್ರನ್ನ ನಾವು ದುಡ್ಡು ಕೊಟ್ಟು ಹೋಗ್ತೀವಿ. ಸುಮ್ನೆ ಯಾಕೆ ಇಲ್ಲಿದ್ದಷ್ಟನು ಜಗಳ ಯಾಕೆ? ಅವರೇ ಬಂದ್ರು ನೋಡಕ ನೋಡು. ಯಾಕ ಕಾಳಕಯ್ಯ, ಈಗ ಹೆಂಗೈತಕ್ಕ? ಈಗ ಒಂದಿಟ್ಟು ವಾಸಿನ ನಿನ್ಗೆ? ಮಚ್ಚೆ ಎಲ್ಲ ಕಮ್ಮಿ ಆಗಿರಂಗೈದವಲ್ವ? ಒಂದಿಟ್ಟು ಏನೋ ಒಂದಿಟ್ಟು ಪರವಾಗಿಲ್ಲ, ಕಮ್ಮಿ ಆಗಿದಾವೆ ಅನಿಸುತ್ತೆ. ಆದ್ರೆ ಇವಷ್ಟು ಹೋಗತಕ್ಕ ನನ್ಗಂತೂ ನೆಮ್ಮದಿನೇ ಇಲ್ಲ. ಹೋಗ್ಲಿ ಬಿಡ್ರಿ ಕಾಳಮ್ಮರಿ, ವಾಸಿ ಆಗುತ್ತೆ, ಏನು ಬೇಜಾರ್ ಮಾಡ್ಕೋಬೇಡ್ರಿ, ಸುಮ್ನೆ ಇರ್ರಿ. ವಾಸಿ ಆಗುತ್ತೆ. ಇವ್ರೇನ್ ದೊಡ್ಡ ಪಂಡಿತರು ನೋಡು. ಇವ್ರು ಹೇಳಿದ ತಕ್ಷಣ ವಾಸಿ ಆಗುತ್ತಂತೆ. ಯಮ್ಮ ಬಾ, ನೀನು ಒಳಕ್ ಹೋಗ್ಬಾ ಸುಮ್ಮನೆ. ಇವ್ರ ತಾಗ ಏನ್ ಮಾತಾಡ್ತೀಯ? ಇವ್ರು ನಿನ್ ಕಾಯಿಲೆ ನೋಡ್ಕೊಂಡು ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳಕ್ ಬಂದಿಲ್ಲ, ನೋಡ್ಕೊಂಡು ಆಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೇವ್ರೆ ಅಷ್ಟೇನೆ. ಏನಪ್ಪ ಕಿಟ್ಟಪ್ಪ ನಿಂಗಮ್ಮ, ಇಲ್ಲಿವರೆಗೂ ಬಂದಿದ್ದೀರಾ?
ಅಲ್ಲ ಕೂಲಿ ಬರ್ರಿ ಅಂತ ಹೇಳಿರಿ ಆ ಗೊಬ್ಬರ ಆಗೋವರೆಗೂ ಬಂದು ಈಗ ಅಲ್ಲೇ ಬರ್ತಾನೆ ಇಲ್ವಂತೆ ಯಾಕೆ ನಾವಿಲ್ಲ ಅಂತನಾ? ಹಂಗಲ್ಲ ಸಾವ್ಕಾರ್ರೆ, ಅದು ನಿಮ್ಮ ಸಾಲನ ತೀರ್ಸ್ಬಿಟ್ಟು ಹೋಗೋಣ ಅಂತೇಳಿ ಬಂದ್ವಿ. ನಮಗೂ ಸುಸ್ತಾಗಿತ್ತು ಗೊಬ್ಬರ ಒತ್ತಾಕಿ, ಅದಕ್ಕೆ ಬರೋಕ್ಕಾಗಲಿಲ್ಲ 2 ದಿವಸ. ಇನ್ನೇನು ಗೊಬ್ಬರ ಒತ್ತಾಕಿದ್ದೆಲ್ಲ ಆಯ್ತಲ್ಲ? ಆಯ್ತಪ್ಪ, ಅದಾಯ್ತು. ಇನ್ನೂ ಐತಲ್ಲ, ಇನ್ನೂ ಅಷ್ಟು ಅದನ್ನ ಯಾರು ಗೊತ್ತಾಗ್ತಾರೆ? ಅದು ಸಾವ್ಕಾರ್ರೆ, ನಾವು ಬರೋಕ್ಕಾಗಲ್ಲ, ಬೇರೆ ಯಾರನ್ನಾದ್ರೂ ಕೂಲಿ ಆಳುಗಳಿಗೆ ಹೇಳಿ ಅದನ್ನು ಒತ್ತಾಕಿಸ್ಕೊಳ್ರಿ. ಮತ್ತೆ ಸಾಲ ಹೆಂಗ್ ತೀರಿಸ್ತೀರಾ? ಕೂಲಿ ಬಂದು ತೀರಿಸ್ತೀವಿ ಅಂತ ಹೇಳ್ತಾ ಇದ್ರಿ, ಈಗ ನೋಡಿದ್ರೆ ಕೂಲಿನೂ ಬರಲ್ಲ ಅಂತಂದ್ರೆ? ಅದೇ ಕಳಮರೆ, ದುಡ್ಡು ಒಂದ್ ಸ್ವಲ್ಪ ಎಲ್ಲೋ ಹೊಂದಿಸ್ಕೊಂಡ್ ಬಂದಿದ್ವಿ, ಅದಕ್ಕೆ ಕೊಟ್ಬಿಟ್ಟು ಹಂಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಯಪ್ಪ, ನಿನ್ಗೇನ್ ಬುದ್ಧಿಗಿದ್ದಿ ಐತೋ ಇಲ್ವೋ? ನಮ್ಮನೆ ಹಾಳು ಮಾಡಿರೋರ್ಗೆ ನೀವ್ಯಾಕೆ ದುಡ್ಡು ಕೊಡಕ್ ಹೋಗಿದ್ರಿ? ಏನು ಮಾಡೋದಮ್ಮ ನೇತ್ರಮ್ಮ, ಕಷ್ಟ ಅಂತ ಬಂದರು. ಅದು ಅಲ್ಲದೆ ನಿಮ್ಮ ಅಣ್ಣ ಏನೇ ಬಂದಿದ್ದ, ಏನೋ ನಮ್ಮ ಅವಾಗೆ ಚೆನ್ನಾಗಿಲ್ಲ, ದುಡ್ಡು ಕೊಡಪ್ಪ, ಬಡ್ಡಿನೂ ಕೊಡ್ತಾರೆ ಅಂತ ಹೇಳಿ ಅವನೇ ಕೊಡಿಸ್ತಾ. ಅವ್ನು ಹೇಳಿದ್ಕೆ ಕೊಟ್ಟಿದ್ದು ನಾನು. ಅದು ಜಮೀನು ಪತ್ರ ಅಡಾಕಿ ಇಸ್ಕೊಂಡೆ ಕೊಟ್ಟಿದ್ದೆ, ಬಡ್ಡಿನೂ ಕೊಡ್ತಾ ಇದ್ರು. ಈ ತಿಂಗಳು ಕೊಟ್ಟಿರಲಿಲ್ಲ, ಅದಕ್ಕೆ ಕೂಲಿ ಬಾ ಅಂತೇಳಿ ನಿಮ್ಮಮ್ಮ ಬಂದಿದ್ರು ಒಂದು 2-3 ದಿವಸ ಗೊಬ್ಬರ ಒತ್ತಾಕತಕ್ಕ. ಈಗ ಯಾಕೋ ಬರಲಿಲ್ವಲ್ಲ ಅಂತೇಳಿ ತಿಪ್ಪಿ ಹೇಳ್ತಿದ್ದ. ಬಿಡು, ಆಮೇಲೆ ನೋಡಿರಾತು ನಿಮ್ಮ ಅಮ್ಮಗೆ ಬೇರೆ ಚೆನ್ನಾಗಿರ್ಲಿಲ್ವಲ್ಲ, ಅದಕ್ಕೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ, ಸುಮ್ಮನಾದೆ. ಈಗ ನೋಡಿರಿ ದುಡ್ಡ ವಾಪಸ್ ಕೊಡಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ನೋಡು, ಸಾಲ ಕೊಡಿಸ್ತಾ ಅವನು ಜಾಗ ಮಾಡ್ಕೊಂಡು ಮನೇನೆ ಬಿಟ್ಟು ಹೋದ. ಇವರೇ ಕಾರಣ ಅದಕ್ಕೆ. ಇಂಥವ್ರಿಗೆ ನೀವು ಸಹಾಯ ಮಾಡ್ಬೇಕೆ ಕಷ್ಟ ಅಂತ ಹೇಳಿ? ಅದಕ್ಕೆ ಮತ್ತೀಗ ಯಾರಿಗೂ ಕಷ್ಟ ಅಂದ್ರೆ ಕೊಡಕ್ ಹೋಗ್ಬಾರ್ದು. ಕಷ್ಟಕ್ಕಾದವ್ರಿಗೆ ಒಂದ್ ದಿವಸ ನಮ್ಗೆ ಮೂಲ ಆಗ್ತಾರೆ ಎಂಬುದು ಇದಕ್ಕೆ ಮತ್ತೀಗ ಇಂಥವ್ರು ನೋಡಿನೇ ಹೇಳಿರ್ಬೇಕು. ಅಯ್ಯೋ ಹೋಗ್ಲಿ ಬಿಡಮ್ಮ ನೇತ್ರಮ್ಮ, ನನಗೆ ಚೆನ್ನಾಗಿಲ್ಲ ಅಂತ ಹೇಳಿ ನಾನೇ ಸುಸ್ತಾಗಿದ್ದೀನಿ. ಯಾವಾಗ ಇದೆಲ್ಲ ಹೋಗುತ್ತೋ, ಯಾವಾಗ ವಾಸಿ ಆಗುತ್ತೋ ಅಂತ ನಾನು ಚಿಂತೆ. ಸುಮ್ಮನೆ ಯಾಕೆ ಬಾಯ್ ಮಾಡ್ತೀಯ? ನನಗೂ ಒಂಥರ ತಲೆ ಕೆಟ್ಟೋದಂಗೆ ಆಗ್ತೈತಿ. ಅಲ್ಲ ಕಣಮ್ಮ, ನಾನೆಲ್ಲೋ ನಿನಗೆ ಚೆನ್ನಾಗಿಲ್ಲ ಅಂತ ಹೇಳಿ ನೋಡ್ಕೊಂಡು ಹೋಗಕ್ ಬಂದೇವ್ರಿ ಅನ್ಕೊಂಡಿದ್ದೆ. ಇವ್ರು ನೋಡಿ ಅದಕ್ಕೆಲ್ಲ ಬಂದಿರೋದು. ಸಾಲ ಇಸ್ಕೊಂಡಿದ್ರಲ್ಲ, ಬಡ್ಡಿ ಆಗಲಾಗ್ಲ ತಿಂಗಳ ಕಟ್ಟಬೇಕಾಗುತ್ತೆ, ಇವ್ರು ಅಲ್ಲ ಕೂಲಿ ಹೋಗ್ಬೇಕಾಗುತ್ತೆ ಅಂತ ಹೇಳಿ ಯಾರ ತಗೋ ಇನ್ನೊಬ್ರು ತಗ ಸಾಲ ಇಸ್ಕೊಂಡು ನಿಮ್ ಸಾಲ ತೀರ್ಸಕ್ ಬಂದೇವ್ರಿ ಇವ್ರು. ನೋಡು ಹೆಂಗಿದ್ದಾರೆ ನಿಮ್ ನೆಂಟ್ರು ಅಂತಾನ. ಅಯ್ಯೋ ನೇತ್ರಮ್ಮ, ಬಿಡ ಮಾತ್ಲಾಗೆ. ಅವ್ರ ಬಂಡವಾಳ ಎಲ್ಲಾರ್ಗೂ ಗೊತ್ತಿದ್ದೇನೆ. ಈಗ ನನ್ನ ಕೈಲಿ ಮಾತಾಡಕ್ಕಾಗಲ್ಲ. ನಿಮ್ಮ ಅಪ್ಪ ಐತೆ, ನಿಮ್ಮ ಅಪ್ಪನೇ ಮಾತಾಡೋನು. ಅದೆಷ್ಟು ದುಡ್ಡು ಆಗೈತೆ, ಅದೆಷ್ಟು ಬಡ್ಡಿ ಆಗೈತೆ ಎಲ್ಲನ ಲೆಕ್ಕಾಚಾರ ಮಾಡಿ ಇಸ್ಕೊಂಡು ದುಡ್ಡ ಕಳ್ಸೋನ್ ಅವ್ರನ್ನ. ನನ್ನ ಕೈಲಿ ಆಗಲ್ಲ ಮಾತಾಡಕ್ಕೆ. ಸರಿ ಬಾರಮ್ಮ, ನಾನು ಅಪ್ಪ ಇನ್ನು ಮಾತಾಡ್ತೀವಿ, ನೀನು ಹೋಗಿ ಮನಿಕೆ ಬಾ. ನೀನು ಜಾಸ್ತಿ ಮಾತಾಡ್ಬೇಡ. ಅದು ಇದನ್ನ ಬೇವಿನ ಸೊಪ್ಪುನು ಆಮೇಲೆ ನಿಂಬೆಹಣ್ಣಿನ ರಸನು ಎಲ್ಲ ಕುಟ್ಟಿ ಅರ್ದಿರೋದು ಅಲ್ಲಿಕ್ಕೆ ಇದೀನಿ ರೂಮ್ನಾಗೆ. ಹಂಗೆ ತಾಂಡು ಹಚ್ಕೊಂಡು ಮನಿಕೆ. ವಾಸಿ ಆಗುತ್ತೆ ಒಂದು 2 ದಿವಸದಾಗಿ. ಏನು ಚಿಂತೆ ಮಾಡಕ್ ಹೋಗ್ಬೇಡ. ಯಾರು ಬಂದ್ರೆಷ್ಟು ಬಿಟ್ರೆಷ್ಟು, ನಾನು ಇದೀನಿ ನಿಮ್ಮ ನೋಡ್ಕೆ ಮಕ್ಕೆ. ಹೋಗು ಮನಿಕೆ ಹೋಗಿ, ಸುಮ್ಮನೆ ಯೋಚನೆ ಮಾಡಬೇಡ ನೀನು. ಸರಿ ಆಯ್ತಮ್ಮ, ಸರಿಯಾಗಿ ಲೆಕ್ಕಾಚಾರ ಮಾಡಿ ಇಸ್ಕೊಳ್ರಿ. ನಾನು ಹೋಗಿ ಮನಿಕೆ ಅಂತೀನಿ ಅದನ್ನ ಹಚ್ಕೊಂಡು. ಹೋಗಿ ಗುಲಾಬಿ ಹೋಗು, ಔಷಧಿ ಹೆಚ್ಚಲ್ಲ ಅದನ್ನ ರುಬ್ಬಿರೋದೆಲ್ಲ ಬೇವಿನ ಸೊಪ್ಪು ಆಮೇಲೆ ನಿಂಬೆಹಣ್ಣಿಂದು ರಸ ಎಲ್ಲನ ಅದನ್ನ ನಮ್ಮ ಅಮ್ಮನ ಮಕ್ಕಕ್ಕೆ ಹಚ್ಚೋಗಿ ಹೋಗಿ. ನೀನೇನು ಇಲ್ಲಿ ಮಕ್ಕ ನೋಡ್ಕೊಂಡು ನಿಂತಿದ್ಯಾ ಸುಮ್ಮನೆ? ಯಾರಾದ್ರೂ ಏನಾನ ಮಾತಾಡ್ತಾರೆ ಅಂದ್ರೆ ಸಾಕು ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂತಾಳೆ. ಸುಮ್ಮನೆ ನಿನ್ ಕೆಲಸ ನೀನ್ ಮಾಡ್ಕೊಂಬಂದು ನೋಡ್ಬೇಕು. ಯಾರಾದ್ರೂ ಬರ್ಲಿ ಯಾರಾದ್ರೂ ಹೋಗ್ಲಿ. ಸರಿ ಆಯ್ತು ಬಿಡಿ, ಹಚ್ತೀನಿ ಹೋಗಿ. ಸಾವ್ಕಾರ್ರೆ ತಾಳ್ರಿ, ನೀವು ಕೊಟ್ಟಿರೋ 15,000 ಆಮೇಲೆ ಈ ತಿಂಗಳು ಬಡ್ಡಿ ಎಲ್ಲ ಇದ್ರಾಗೈತೆ, ಎಣಿಸ್ಕೊಳ್ರಿ ಸರಿಯಾಗೈತಾ ಇಲ್ವಾ ಅಂತ ಹೇಳಿ. ಸಾವ್ಕಾರ್ರೆ ಇಸ್ಕೊಳ್ರಿ, ನೋಡ್ಕೊಳ್ರಿ ಎಲ್ಲ ಸರಿಯಾಗೈತೋ ಏನೋ ಅಂತ. 15,000 ಅಸ್ಲು ಆಮೇಲೆ ಈ ತಿಂಗಳು ಬಡ್ಡಿ ಎಲ್ಲ ಐತೆ ಸಾವ್ಕಾರ್ರೆ. ಇನ್ನೇನು ಕೊಟ್ಟಿದ್ದಾತಲ್ಲ, ನಡೀರಿ. ಅಲ್ಲ, ನಾವೇನೋ ದುಡ್ಡೇನೋ ಕೊಟ್ವಿ, ನಮ್ಮ ಜಮೀನ್ ಪತ್ರ ಬೇರೆ ಅಡ ಇಕ್ಕಿದ್ವಲ್ಲ, ಅದನ್ನ ಇನ್ನೂ ಕೊಟ್ಟಿಲ್ಲ ಮನೆ ಹತ್ರಮ್ಮ. ಅದನ್ನು ಇಸ್ಕೊಂಡು ಹೋಗ್ತೀವಿರು. ಸಾವ್ಕಾರ್ರೆ ಸರಿಯಾಗಿದ್ರೆ ನಮ್ಮ ಜಮೀನ್ ಪತ್ರ ಕೊಟ್ಟಿದ್ರೆ ನಾವು ಹೋಗ್ತಿದ್ವಿ ಮನೆಗೆ. ಆಯ್ತು ಇರೋ ಕಿಟ್ಟ ಕೊಡ್ತೀನಿ, ಯಾಕಂಗಾಡ್ತೀಯಾ? ಕೊಡೋವರೆಗೂ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರ್ರಿ. ಅದು ಸರಿ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ನಿಮಗೆ? ಎಲ್ಲೋ ಬಂತು ಸಾವ್ಕಾರ್ರೆ, ಹಿಂಗೆ ಯಾರು ತಗೋ ಇಸ್ಕೊಂಬಂದ್ವಿ. ಓಹೋ, ನಮ್ಮ ಸಾಲ ತೀರ್ಸೋಕ್ಕೋಸ್ಕರ ನಾ ಇನ್ನೊಬ್ರ ತಾಗ ಸಾಲ ಇಸ್ಕೊಂಬಂದಿದ್ರು. ನನಗೆ ಗೊತ್ತೈತಿ ಯಾತಾಗ ಇಸ್ಕೊಂಬಂದ್ರೋ ಏನೋ, ಯಾರಿಗೆ ಗೊತ್ತು. ನಮ್ಮ ಹೊಲ್ದಾಗೆ ಕೂಲಿ ಕೆಲ್ಸಕ್ಕೆ ಬರಬೇಕಾಗುತ್ತೆ, ಅಲ್ಲಿಗೆ ಬಂದರೆ ಅವಮಾನ ಅಂತ ಹೇಳಿ ತಿಳ್ಕೊಂಡು ನಮ್ಮ ಸಾಲ ತೀರ್ಸೋಕ್ಕೆ ಇನ್ನೊಬ್ರ ತಾಗ ಸಾಲ ಇಸ್ಕೊಂಬಂದಿದ್ರಾ? ಸರಿ ಬಿಡ್ರಿ, ನಮಗೇನು ನಮ್ಮ ದುಡ್ಡು ಬಂತಲ್ಲ, ಕೊಡ್ತೀನಿ ಇರ್ರಿ. ನಿಮ್ಮ ಜಮೀನು ಪತ್ರ ಏನು ನಾನೇನೇನು ಎಲ್ಲೂ ಏನು ಮಾರ್ಕೆಟ್ ತಿಂದಿಲ್ಲ, ತಗೊಂಬರ್ತೀನಿ. ತಾಳಪ್ಪ ಕಿಟ್ಟಪ್ಪ ನಿನ್ನ ಜಮೀನು ಪತ್ರ. ಸರಿಯಾಗೈತ ನೋಡ್ಕೊ. ಸರಿಯಾಗಿ ಐತೆ ಬಿಡಿ ಸಾವ್ಕಾರ್ರೆ. ಅದ್ರಾಗ ಏನು ಅನುಮಾನ ಇಲ್ಲ. ಸರಿ, ನಾವಿನ್ನು ಬರ್ತೀವಿ. ಆಯ್ತು ಹೋಗ್ರಿ. ಅಯ್ಯೋ ರೀ ಕಾವೇರಿ, ಒಳಕ್ ಹೋದ್ರೆ ಬರಲೇ ಇಲ್ಲ. ಕರೀರಿ ಅವಳನ್ನ ಕರ್ಕೊಂಡು ಹೋಗೋಣ. ಹೌದಲ್ವಾ, ಮರ್ತೇ ಬಿಟ್ಟಿದ್ವಿ ಸಾವ್ಕಾರ್ರೆ. ನನ್ನ ಮೊಮ್ಮಗಳು ಒಳಕ್ಕೆ ಹೋದ್ಲು, ಅವಳು ಬಂದಿದ್ಲು ನಮ್ಮ ಜೊತೆಗೆ. ಗುಲಾಬಿ ಒಳಗೆ ಕರ್ಕೊಂಡೋದ್ಲು. ಕರೀರಿ ಸಾವ್ಕಾರ್ರೆ, ಅವಳು ಕರ್ಕೊಂಡು ಹೋಗ್ಬಿಡ್ತೀವಿ ಒಂದೇ ಸಲ. ಏನು ಕಿಟ್ಟ, ನಿನ್ನ ಮೊಮ್ಮಗಳು ಅಂತ ಹೇಳ್ತೀಯ? ಅವಳು ನನ್ನ ಮೊಮ್ಮಗಳು ಕಾಣು. ಹೋಗೋ, ಗೊತ್ತಾಳ ಅವಳೆಲ್ಲನ. ಏನು ಇದೇನು ಬೇರೆ ಮನೆ ಏನು?
ಆ ಸಾವ್ಕಾರ್ರೆ ಅದು ಅವಳು ನಿಮ್ಮ ಮಗಳೇನೆ ಅಂದರೆ ನಮ್ಮ ಜೊತೆಗೆ ಬಂದಿದ್ಲಲ್ಲ, ತಿರ್ಗಿ ಆಮೇಲೆ ಅಳ್ತಾಳೇನೋ ನಾವು ಹೋದ್ರೆ ಬಿಟ್ಟು ಹೋಗ್ತೀವಿ ಅಂತಾನ ಕೇಳಿವಿ ಅಷ್ಟೇನೆ. ಸರಿ ಆಯಿತು ಬಿಡಿ, ಆಮೇಲೆ ಕಳಿಸ್ಕೊಡಿ ಗುಲಾಬಿ ಜೊತೆಗೆ, ನಾವು ಹೋಗ್ತೀವಿ. ಆಯ್ತು ಹೋಗ್ರಿ, ಗೊತ್ತಾಳ ಅವಳೆಲ್ಲನ. ಹಾಂ, ನನ್ನ ಮೊಮ್ಮಗಳು ಇಲ್ಲಿಗೆ ಬಂದಿದ್ದಾಳಂತಲ್ಲ ಮನೆ ಹತ್ರಮ್ಮ, ಎಲ್ಲಮ್ಮ ಕಾಣಿಸ್ಲೇ ಇಲ್ಲ. ಎಲ್ಲಿಗೆ ಹೋದ್ಲು? ಏನು ರೂಮ್ನ ಒಳಕ್ಕೆ ಹೋಗ್ಯವಳೇನೋ ಅವಳು. ಇರು ಕರ್ಕೊಂಬತ್ತೀನಿ. ಈ ಬಪ್ಪ ನೋಡು, ಮೊಮ್ಮಗಳು ಅಲ್ಲ, ಮಗನೇ ಇಲ್ಲದ್ಮೇಲೆ ಮಗಳು ತಗೊಂಡು ಇನ್ನೇನ್ ಮಾಡ್ತಾರೆ ಇವ್ರು? ಮೊಮ್ಮಗಳು ಅಂತೇಳಿ ನಗ್ತಾ ಹೋಗ್ತಾರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.